ವೀಕ್ಷಕರೇ, ನೀವು ನೋಡ್ತಿದ್ರ ರೈಟ್ ನ್ಯೂಸ್. ಧರ್ಮಸ್ಥಳ ಸಂಘ ಕೆಟ್ಟದು ಅಂತ ಹೇಳ್ತಾ ಇಲ್ಲ, ಅದರ ವಿರೋಧಿಗಳು ಕೂಡ ನಾವಲ್ಲ. ಆದರೆ ಸಂಘದ ಹೆಸರಿನಲ್ಲಿ ಕೆಲವರು ಹಲ್ಕಾ ಕೆಲಸ ಮಾಡ್ತಿರೋದು, ಬಡ್ಡಿ ದಂಧೆ ಮಾಡ್ತಿರೋಂಥದ್ದು, ಇದ್ರ ವಿರುದ್ಧ ನಾವಿದ್ದೀವಿ ಅಷ್ಟೇ. ಎಷ್ಟೋ ಜನ ಹೇಳ್ತಾ ಇದ್ರು, ಯಾರ್ಯಾರೋ ಮಾತಾಡ್ತಾರೆ ಅದನ್ನೆಲ್ಲ ನೀವು ಹಾಕ್ತಿರೇನ್ರಿ, ನಿಮ್ಮ ಹತ್ರ ಸಾಕ್ಷಿ ಇದೆಯೇನ್ರಿ, ಹಾಗೆ ಹಿಂಗೆ ಅಂತ. ಸಾಕ್ಷಿ ಇಲ್ಲದೆ ನಾವೆಂತೂ ಪ್ರಸಾರ ಮಾಡಲ್ಲ. ಹಾಗೆ ಪಬ್ಲಿಕ್ಕಿಗೆ ಓಪನ್ ಆಗಿ ನಾನು ನಂಬರ್ ಕೊಟ್ಟಿದ್ದೀನಿ, ಅವ್ರು ಮಾತಾಡ್ತಿದ್ರೆ ಅವ್ರ ಸಮಸ್ಯೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಸಾಲ್ವ್ ಮಾಡಂಗಿದ್ರೆ ಅವ್ರಿಗೆ ನೇರವಾಗಿ ಕಾಲ್ ಮಾಡಿ ಅವ್ರು ಸಾಲ್ವ್ ಮಾಡಿ, ಅವ್ರು ಲೆಕ್ಕ ಕೇಳ್ತಿದ್ರೆ ಸಾಲ್ವ್ ಮಾಡಿ ಅಂತಲೇ ಹೇಳ್ತಾ ಇರುವಂಥದ್ದು. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ತೀನಿ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಮಾತಾಡ್ತಿರೋದು? ನಮ್ದಲ್ಲಿ ಹಿರೇಕೆರೂರು ಸರ್. ಹಿರೇಕೆರೂರು, ಚಿತ್ರದುರ್ಗ? ಅಲ್ಲ, ಇದು ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆ. ಓಕೆ, ಹಿರೇಕೆರೂರು. ಹೇಳಿ, ತಮ್ಮ ಹೆಸರು? ಅಭಿಷೇಕ್. ಅಭಿಷೇಕ್ ಅಂತ ಹೇಳ. ಹೇಳಿ, ಏನಾಯ್ತು? ಧರ್ಮಸ್ಥಳ ಸಂಘದಲ್ಲಿ ನೀವು ಹಣ ತಗೊಂಡಿದ್ದೀರಾ, ಕಟ್ಟಲೇಬೇಕು, ನಿಜ. ಆದರೆ ಕಟ್ಟಲ್ಲ ಅಂತಂದ್ರೆ ನಾನು ಅದನ್ನು ಕೇಳಲ್ಲ, ಆದರೆ ಲೆಕ್ಕ ಮಾತ್ರ ಇಸ್ಕೋಬೇಕು. ನೀವು ಏನಾಗಿದೆ ಅಂದ್ರೆ ಸರ್, ನಾವು 8-9 ವರ್ಷದಿಂದ ಕಟ್ಟನೆ ಬಂದಿದ್ದೇವೆ, ಇಲ್ಲ ಅಂತ ಹೇಳ್ತಿಲ್ಲ ನಾವು. ನಮಗೆ ಸ್ಟಾರ್ಟಿಂಗ್ ಸಂಘ ಮಾಡೋಕೆ ಹೇಳಿದ್ದು 60% ಬಡ್ಡಿ ಅಂತ ಹೇಳಿ. ಬಟ್ 60% ಬಡ್ಡಿ ಬೀಳ್ತಾರೆ, ಜಾಸ್ತಿ ಬಡ್ಡಿ, 3 ರೂಪಾಯಿ ಬಡ್ಡಿ, 2 ರೂಪಾಯಿ ಮೇಲೆ ಬಡ್ಡಿ ಬೀಳ್ತಾ ಇರೋದು ಅವ್ರದ್ದು. ಓಕೆ, 6 ರೂಪಾಯಿ ಬಡ್ಡಿನ? ಅಲ್ಲ, 65% ಬಡ್ಡಿ ಅಂತ ಹೇಳಿ ಸಂಘ ಸ್ಟಾರ್ಟ್ ಮಾಡ್ಬೇಕಾದ್ರೆ 65% ಬಡ್ಡಿ ನಿಮಗೆ 60% ಬಡ್ಡಿ. ಅದು ಹೇಳಿರೋದು. ಬಟ್ ಅದು ಆಕ್ಚುಲಿ ರಿಯಲ್ ತಗೊಳ್ತಿರೋದು 2 ರೂಪಾಯಿ ಮೇಲೆ ಆಗುತ್ತೆ ಅವ್ರು. ಹೆಂಗ್ ಲೆಕ್ಕ ಹಾಕಿದ್ರೆ ಇದನ್ನ? ಈಗ ಅವ್ರದ್ದು ಲೆಕ್ಕ ಹೆಂಗ್ ಹಾಕಿದ್ರೆ ಅಂತ ಹೇಳಿದ್ರೆ, ಈಗ ಇವಾಗ ನೀವು ಅವ್ರೇನ್ ಹೇಳ್ತಾರೆ, 1 ವರ್ಷಕ್ಕೆ 10,000ಕ್ಕೆ 800 ರೂಪಾಯಿ ಬಡ್ಡಿ ಅಂತ ಹೇಳ್ತಾರೆ, ಸರಿನಾ? ಬಟ್ 1 ವರ್ಷಕ್ಕೆ 800 ರೂಪಾಯಿ. ಈಗ ಬೇರೆ ಬ್ಯಾಂಕ್ ಅಲ್ಲಿ 10,000 ತಗೊಂಡ್ರೆ, ಇವತ್ತು ತಗೊಂಡ್ರೆ ನೆಕ್ಸ್ಟ್ ಇಯರ್ ಕಟ್ಬೇಕು 800 ರೂಪಾಯಿ ಬಡ್ಡಿ ಸಮೇತ, 10,800. ಬಟ್ ಇವ್ರದ್ದು ಹಂಗಲ್ಲ, ಇವತ್ತು ತಗೊಂಡ್ವಿ ಅಂದ್ರೆ ನೆಕ್ಸ್ಟ್ ವೀಕ್ ಎಲ್ಲ ಸ್ಟಾರ್ಟ್ ಇರೋದು ದುಡ್ಡು ಕಟ್ಟೋದು. ಅಸಲು ವೀಕ್ ಬಡ್ಡಿ, ವಾರದ ಬಡ್ಡಿ ಹೋಗ್ತಾ ಇರೋದು ಅವರಿಗೆ. ವಾರ ಅಸಲು ವೀಕ್ ಬಡ್ಡಿ ಹೋಗ್ತಾ ಇರುತ್ತೆ ಅವ್ರಿಗೆ. ವಾರಕ್ಕೆ 60% ಹೇಳೋದವರು, ತಿಂಗಳಿಗೆ 60% ಹೇಳ್ತಾ ಇಲ್ಲ ಅವರು, ವಾರಕ್ಕೆ 60% ಬಡ್ಡಿ ತಗೊಂತ ಇರೋದವರು. ಆಮೇಲೆ ಬರ್ತಾ ಬರ್ತಾ ಬಡ್ಡಿ ಕಮ್ಮಿ ಆಗಲ್ವಾ, ಅದು ಹಂಗೆ ಸ್ಟ್ಯಾಟಿಕ್ ಅಲ್ಲಿ ಇರುತ್ತಾ? ಇಲ್ಲ, ಅದು ಹಂಗಲ್ಲ. ಅವ್ರು ಬಡ್ಡಿ ಯಾಕೆಂದ್ರೆ ಅಭಿಷೇಕ್, ಈಗ ಯಾವ್ದೊಂದು ಮೊಬೈಲ್ ತಗೊಳ್ತೀವಿ ಅಂತ ಇಟ್ಕೊಳ್ಳಿ, ಇವತ್ತು ತಗೊಳ್ತೀವಿ, ನೆಕ್ಸ್ಟ್ ಮಂತ್ಗೆ ಅದು EMI ಅಲ್ಲಿಂದ ಆಡ್ ಆಗಿ ಶುರು ಆಗುತ್ತೆ. ಈ ಒಂದು ತಿಂಗಳು ಏನೈತಿ, 20 ದಿನ 25 ದಿನ, 1 ತಿಂಗಳು ಒಳಗಡೆ ಅದೇನೂ ಆಗಲ್ಲ, ನೆಕ್ಸ್ಟ್ ಮಂತ್ಗೆ ಆಡ್ ಆಗುತ್ತೆ ಅದು, ಅಲ್ವಾ? ನಾನೇನ್ ಹೇಳ್ತಾ ಇದ್ದೀನಿ ಈಗ 60 ನಾನೇ ಈಗ ಇವ್ರದ್ದು ಫೈನಾನ್ಸ್ ಅಲ್ಲಿ ಈಗ ಬ್ಯಾಂಕಿನ ಸಾಲ ಕೊಡ್ಸಿ. ಬ್ಯಾಂಕಿನ ಸಾಲ ಹೆಂಗಿರುತ್ತೆ ಅಂದ್ರೆ, ನೀವು ವಾರ್ಷಿಕ ಬಡ್ಡಿ ದರ ಇರುತ್ತೆ. ಹೌದು, ವಾರ್ಷಿಕ ಬಡ್ಡಿ. ಅವ್ರು ವಾರ್ಷಿಕ ಬಡ್ಡಿನ ಕಟ್ಕೊಳ್ಳೋದು, ಇವ್ರು ವಾರದ ಬಡ್ಡಿ ಕಟ್ಕೊಳ್ಳೋದಿಲ್ಲ, ವಾರಕ್ಕೆ ಬಡ್ಡಿ ತಗೊಂತಾರೆ ಇವರು. ಅಸಲು ಬಿದ್ದ ಬಡ್ಡಿ ವಾರ 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 ವಾರ. ಅವರು ಹೇಳ್ತಾರೋದ್ರೆ ವಾರದ ಬಡ್ಡಿ ಅಂದ್ರೆ ನೀವು ತಿಂಗಳಿಗೆ ಒಂದೇ ಸಲ ಕಟ್ಟಕ್ಕಾಗಲ್ಲ, ಆದ್ರೆ ಡಿವೈಡ್ ಮಾಡಿ ವಾರಕ್ಕೆ ನಾವು ತಗೋತಾ ಇದೀವಿ, ನಿಮ್ಗೆ ಈಸಿ ಆಗುತ್ತೆ. ದಿನಗೂಲಿ ನೌಕರರು ನೀವೆಲ್ಲ ಅವತ್ತು ದುಡ್ದು ಸಂಜೆವರೆಗೆ ಸಂಪಾದನೆ ಮಾಡೋಂಥವ್ರು, ಅದ್ರಿಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ವ್ಯತ್ಯಾಸ? ವಾರಕ್ಕೆ ಈಸಿ, ವಾರದ ಅಸಲು ತಗೊಂಡು ವಾರದ ಬಡ್ಡಿ ತಗೊಂತಾರೆ ಇವರು. ವಾರದ ಬಡ್ಡಿ ತಗೊಂತಾರಲ್ಲ ಅವರು, ಬಡ್ಡಿ ಸಮೇತ. ಅದನ್ನೇ ತಿಂಗಳು ಕೊಡೋದನ್ನ ವಾರಕ್ಕೆ ಡಿವೈಡ್ ಮಾಡ್ಕೋತಾ ಇದೀನಿ ಅಂತ ಹೇಳ್ತಿರೋದು. ಈಗ ಇಲ್ಲ, ಆತರ ಏನಿಲ್ಲ ಸರ್. ವಾರಕ್ಕೆ ರೆಡಿ ಮಾಡ್ತಾನ ಸರ್, ಚಾರ್ಜ್ ಅವ್ರ ಚಾರ್ಟ್ ಅಲ್ಲಿ ರೆಡಿ ಮಾಡ್ತಾನೆ. 50 ವಾರ, 1 ವರ್ಷಕ್ಕೆ 50 ವಾರ, 50 ವಾರದ ಸೇರ್ಕೊಂಡು ಹಾಕಿದ್ದಾರೆ. ಸ್ಟಾರ್ಟಿಂಗ್ ಅಂತ ಅವ್ರು ಹೇಳ್ತಾರೆ, ಬಟ್ ಲಾಸ್ಟ್ ಅಸಲು ಕಮ್ಮಿ ಬರ್ತಾ ಬರ್ತಾ ಬಡ್ಡಿ ಕಮ್ಮಿ ಇದೆ. ಬಟ್ ಅಸಲು ಕಟ್ಟಿರೋದು ಅಸಲು ನಾನು ಆಲ್ರೆಡಿ ವಾರ 6 ಮಂತ್ ಆಲ್ರೆಡಿ ಹಾಫ್ ಅಸಲು ಹೋಗಿರುತ್ತೆ ನಮ್ದು ಆಲ್ರೆಡಿ, ಅಸಲು. ಆಮೇಲೆ ಅಸಲು ಅರ್ಧ ಉಳಿದ ಕಡಿಮೆ ಅಸಲಿಗೆ ಕಡಿಮೆ ಬಿಟ್ಟರೆ ಬೀಳೋದು ಮತ್ತದು ಕಡಿಮೆ ಹೆಸರು. ಓಕೆ ಓಕೆ ಓಕೆ. ಅಂದ್ರೆ EMI ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ, ಕಮ್ಮಿ ಆಗ್ತಾ ಹೋದಷ್ಟು ಕೂಡ ಬಡ್ಡಿ ಕಮ್ಮಿ ಆಗ್ತಾ ಹೋಗ್ಬೇಕು ಅಂತ ನೀವು ಹೇಳ್ತಿರೋದು? ಇಲ್ಲ, ಅದು ಕಮ್ಮಿ ಆಗಿದೆ. ಬಟ್ ಇವ್ರದ್ದು ಟೋಟಲ್ PRK ಅಂತ ಹೇಳಿ ಬಾಂಡ್ ಕೊಟ್ಟಾರ ಸರ್ ಅವರು. PRK ಅಂತ ಹೇಳಿ ಆ PRK ನಾವು ಬಾಂಡ್ ಕೇಳಿದ್ರೆ ಅವ್ರನ್ನ, ನಾವು ದುಡ್ಡು ಕಟ್ಟದ್ ಬಿಟ್ಟು 8 ತಿಂಗಳ ದುಡ್ಡು ಕಟ್ಟದ್ ಬಿಟ್ಟು ನಾವು ಇವತ್ತಿಗೆ. ಹೌದಾ? 8 ತಿಂಗಳ ಆಯ್ತು ದುಡ್ಡು ಕಟ್ಟದ್ ಬಿಟ್ಟು. ನಮ್ಗೆ ಹೆಂಗ್ ಡಾಕ್ಯುಮೆಂಟ್ಸ್ ಕೇಳಿದೆ ಸರ್ ನಾವೀಗ, ನಮ್ ಸಂಘದ ಪಾಸ್ಬುಕ್ ಕೇಳಿದೇವೆ, ಪಾಸ್ಬುಕ್. ಆಮೇಲೆ PRK ಬಾಂಡ್ ಕೇಳಿದೇವೆ. ಆಮೇಲೆ LIC ರಿನ್ಯೂವಲ್ ಆಗಿದ್ದು ರಸೀಟ್, ಯಾವುದೇ LIC ಅದಕ್ಕೆ ಹೋದ್ರು ಬಾಂಡ್ ರಿನ್ಯೂವಲ್ ಮಾಡಿದ್ರೆ ಒಂದು ರಸೀಟ್ ಕೊಡ್ತಾರೆ ಅವರು. ಇವರು ರಿನ್ಯೂವಲ್ ಮಾಡಿದ್ 4 ವರ್ಷ ಆಗಿದೆ ಕಟ್ಕಂತ. ರಿನ್ಯೂವಲ್ ಮಾಡಿ ರಸೀಟ್ ನಿಮ್ಗೇನು ದಾಖಲೆಗಳೇ ಇಲ್ಲ? ಏನಿಲ್ಲ ಸರ್. ಅದ ಅವ್ರ ಸಾಲ ಮಾಡೋದಲ್ಲಿ 10,000ನೇ ಲೋನ್ ಮಾಡೋದು, ಅದಕ್ಕೆ 10,000 ರೂಪಾಯಿ ಬಡ್ಡಿ ಕಟ್ಟ ಸರ್. ಇದಕ್ಕೆ ಬೇರೆ ಬಡ್ಡಿ LICಗೆ. ಓಕೆ, ಅದು ಬೇರೆ ಬಡ್ಡಿ. ಅದು ಬಾಂಡ್ ಕೊಡಲ್ಲ, LIC ಯಾವ್ದು ಅಂತಾನು ಹೇಳಲ್ಲ. ಇಲ್ಲ, ಬಾಂಡ್ ಸರ್. ಈ ಬಾಂಡ್ ಈ ನಮ್ದು ನಾರ್ಮಲ್ LIC ಆಫೀಸ್ ಒಳಗೆ ಕೇಳಿದ್ರೆ ಅವ್ರದ್ದು ಇಲ್ಲ ಸರ್. ಅವ್ರ ಧಾರವಾಡಲ್ಲಿ ಅವ್ರದೇ ಆಫೀಸಲ್ಲಿ ಕೇಳ್ಬೇಕಂತ ಬೇರೆ ಕಡೆ ಎಲ್ಲಿ ಅವ್ರದಿಲ್ಲ, ಅವ್ರದ್ದು ಏನು ಎಂಟ್ರಿ ತೋರ್ಸಲ್ಲ. ಮೇಲ್ಗಡೆ ಇನ್ಶೂರೆನ್ಸ್ ಕಂಪ್ನಿ ಹೆಸರು ಹಾಕಿರ್ತಾರಲ್ಲ, LIC ಅಂತ ಏನೋ ಹಾಕಿರ್ತಾರೆ, ಹಾಕಿರ್ತಾರೆ. ಬಟ್ ಎಲ್ಲಿ ಶೋ ಆಗಲ್ಲ ಸರ್ ಅವ್ರದ್ದು.
ಈ ಇಂಡಿಯಾ ಒಳಗೆ ಚೆಕ್ ಮಾಡ್ತಿದ್ರು, ಆನ್ಲೈನ್ ಒಳಗೆ ಶೋ ಆಗಲ್ಲ, ಎಲ್ಲಿ ಶೋ ಆಗಲ್ಲ. ಶೋ ಆಗಲ್ಲ. ಈ ಸುಮ್ಮನೆ ಹಂಗಾಗಿ ಇವ್ರು ಏನಂದ್ರೆ ಕಂಪ್ಯೂಟರ್ಲಿ ಆ ಸ್ಲಿಪ್ನ ತೆಗೆದು ಪ್ರಿಂಟ್ ಮಾಡ್ಕೊಂಡು ಅವ್ರು ಇಟ್ಕೋತಾರೆ. ನೀವು ಕೇಳಿದ್ರೆ ಪ್ರಿಂಟ್ ಮಾಡಿ ಕೊಡ್ತಾರೆ ಅಷ್ಟೇನೆ, ಎಲ್ಲೂ ಆಡ್ ಆಗಲ್ಲ ಅದು. ಮೆಸೇಜ್ ಬರಲ್ಲ. ನಮಗೆ ಕೇಳಿ ಸರ್, ಒಂದು ನಿಮಿಷ. ನಾವು ರಿನ್ಯೂವಲ್ ಅಸೆಟ್ ಕೇಳಿದ್ವಿ, ನಾವು ರಿನ್ಯೂವಲ್ LIC ರಿನ್ಯೂವಲ್ ಅಸೆಟ್ ಕೊಡ್ರಿ ಅಂತ ಕೇಳಿ ಸರ್. ನಾನು ನಿಮ್ಗೆ ಫೋಟೋ ಕಳ್ಸಿಕೊಡ್ತೇನೆ. ಆಮೇಲೆ ಇವ್ರು ಏನ್ ಮಾಡಿದ್ರು, ನಾವು ಒಂದ್ ವಾರ ಟೈಮ್ ತಗೊಂಡಿದ್ರು ಅವರು. ಇಲ್ಲ ನೀವು ಕೊಟ್ರಿ ಈ ವಾರ, ಒಂದ್ ವಾರದಾಗ ಎಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತ ಹೇಳಿ ಮಾಡಿದ್ರು. LIC ರಿನ್ಯೂವಲ್ ಅಸೆಟ್ ಕೊಡ್ತೀವಿ ಅಂತ ಹೇಳಿದ್ರೆ ಒಂದು ವೈಟ್ ಪೇಪರ್ ಏನ್ ಮಾಡಿದ್ರು, ಹಿಂಗಡೆ LIC ಆಫೀಸ್ಗೆ ಹೋಗಿ ಒಂದು ವೈಟ್ ಪೇಪರ್ ಇಸ್ಕೊಂಡ್ರೆ ಅಲ್ಲಿ ಇಸ್ಕೊಂಡು ಮೇಲ್ಗಡೆ ಏನ್ ಮಾಡಿದ್ರೆ ಟೈಪ್ ಮಾಡಿಬಿಟ್ಟು ಅದೇ ರಿನ್ಯೂವಲ್ ಅಸೆಟ್ ಬಂದು ಅದನ್ನ ಟೈಪ್ ಮಾಡಿ ಅದಕ್ಕೆ ಕೊಟ್ರು ನಮ್ಗೆ. ಓಕೆ, ಕೇಳಿದ್ವಿ ಇವರೇ ಟೈಪ್ ಮಾಡಿ LIC ಸೀಲು ಅದ್ರ ನಂಬರ್ ಏನಿಲ್ಲ ಸರ್. ಹಂಗ ಇವರೇ ಈಗ ಧರ್ಮಸ್ಥಳ ಮೇಲ್ಗಡೆ ಹಾಕಿ ನಿಮ್ಗೆ ಕಳ್ಸಿಕೊಡ್ತಾರೆ ವಾಟ್ಸಪ್ಗೆ ಶೋ ಮಾಡೋದು ಬೇಕಾದ್ರೆ ಅದ್ ಮಾಡಿದ್ರು. ಆಮೇಲೆ PRK ಬಾಂಡ್ ಕೇಳಿದ್ರು ನಾವು. PRK ಬಾಂಡ್ ಕೇಳಲಿಕ್ಕೆ ಮಾಡಿದ್ರು. SBI ಮಾಡ್ತಾರೆ ಸರ್ ಅದು PRK ಅಂತೇಳಿ ಬಾಂಡ್. ಅದು 1 ಲಕ್ಷಕ್ಕೆ 80 ರೂಪಾಯಿ ಇದೆ ಸರ್, 92 ರೂಪಾಯಿ ಇದೆ ಬಾಂಡ್ ಅಲ್ಲಿ. ಇವ್ರು ಇಸ್ಕೊಂಡಿರೋದು 12 ರೂಪಾಯಿ ತಗೊಂಡ್ರೆ ಸರ್. 12 ರೂಪಾಯಿ ತಗೊಂಡ್ರ ಅವರು. ಓಕೆ, 1200 ರೂಪಾಯಿ. ಆಮೇಲೆ ನಮ್ ಸಂಘ ಏನ್ ಚೆನ್ನಾಗಿದ್ವಲ್ಲ, ಒಂದೇ ಕೊಟ್ರು. ನಾವು ಕೊಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿದ್ವಿ. ಒಂದೇ ಕೊಟ್ಟು ಬಾಕಿ ಕೊಡ್ರಿ ಅಂತ ಇಲ್ಲೆಲ್ಲ ಹಂಗೆ ಎದ್ದೋಗ್ಬಿಟ್ರು. ವಿಡಿಯೋ ಮಾಡ್ಕೊತಿದ್ದ ಹಾಗೆ ಎದ್ದೋಗ್ಬಿಟ್ರು. ನಾವೇನ್ ಮಾಡಿದ್ವಿ, ರಿಸಿಪ್ಟ್ ಒಂದು ಕೊಟ್ಟಿದ್ದಕ್ಕೆ ಒಂದು ವೈಟ್ ಪೇಪರ್ ಸೈನ್ ಮಾಡ್ಕೊಡಿ ಅಂತ ಕೇಳಿದ್ರು ನಾವು. ಒಂದು ವೈಟ್ ಪೇಪರ್ ಸೈನ್ ಮಾಡ್ಕೊಡಿ ನನ್ಗೆ ಕೊಟ್ಟಿರಲ್ಲ ಈಗ, ಈಗ ಚೆಕ್ ಮಾಡ್ತೇವೆ ಅಂತ ಹೇಳಿ. ಅದನ್ನ ಸರ್ ಚೆಕ್ ಮಾಡಿದ್ರೆ ಅದು ಡೂಪ್ಲಿಕೇಟ್ ಸರ್. ಆ ಬಾಂಡ್ ಕೂಡ ಡೂಪ್ಲಿಕೇಟ್ ಹೇಗೆ. ಆಮೇಲೆ ಇದುವರೆಗೆ 8 ತಿಂಗಳ ಸರ್ ಪಾಸ್ಬುಕ್ ತಂದು ಕೊಡಕ್ ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ಯಾವ ಪಾಸ್ಬುಕ್ ಹೇಳಿದ್ರಿ? ಸ್ವಸಹಾಯ ಸಂಘ ನಮ್ ಸಂಘ ಸರ್ 8 ವರ್ಷ ಆಯ್ತು ಸರ್ ಸಂಘ ನಮ್ದು. ಸಂಘದ್ದು ಪಾಸ್ಬುಕ್ ಇಲ್ಲ? ಸಂಘದ ಪಾಸ್ಬುಕ್ ಇಲ್ಲ ಸರ್. ಸ್ವಸಹಾಯ ಅವ್ರು ಹೇಳ್ತಾರೆ ಇಲ್ಲ ಪಾಸ್ಬುಕ್ ಬರಲ್ಲ ಸಂಘಕ್ಕೆ ಅಂತ ಹೇಳ್ತಾರೆ. ಅಲ್ಲ, SSC ರೂಲ್ಸ್ ಗೊತ್ತಿಲ್ಲ ಸರ್ ಅವ್ರಿಗೆ. SSC ರೂಲ್ಸ್ ಅಂತ ಏನು, ಪ್ರಬಂಧಕರು, ಸಂಯೋಜಕರು, ಕೋಶಾಧಿಕಾರಿ 3 ಜನದ ಜಾಯಿಂಟ್ ಅಕೌಂಟ್ ಪಾಸ್ಬುಕ್ ಮಾಡಕ್ ಸರ್ ಅವರು. ಇವ್ರು ಪಾಸ್ಬುಕ್ ಏನಿಲ್ಲ. ಆಮೇಲೆ ಉಳಿತಾಯ ಕಟ್ಟಿದ್ದು ಸೇವಿಂಗ್ ಅಮೌಂಟ್ ಎಲ್ಲಿದೆ ಸರ್ ಅವರು ಅಕೌಂಟ್ ಹೋಗಿ ಸರ್ ಸೇವಿಂಗ್ ಅಕೌಂಟ್. ನಾವು ಉಳಿತಾಯ ನಮ್ದು ಟೋಟಲ್ ಆಗಿ 1,40,40,000 ಆಗಿದೆ ಉಳಿತಾಯ ನಮ್ಗೆ ಟೋಟಲ್ ಆಗಿ. ಅದು ಅಮೌಂಟ್ ಎಲ್ಲಿದೆ, ಯಾವ ಸೇವಿಂಗ್ ಅಕೌಂಟ್ ಇದೆ ಅದು ಅಮೌಂಟ್? ಓಕೆ, ಕೇಳಿದ್ರ ಅದನ್ನ ಎಲ್ಲಿದೆ ಅಂತ? ಎಲ್ಲ ಕೇಳಿದ್ರೆ ನಿಲ್ಸಿ. 8 ತಿಂಗಳಾಯ್ತು ನಾವು ನಿಲ್ಸಿ ರಂಗನಲ್ಲಿ. ನಾವಿಲ್ಲಿ ಇಷ್ಟು ದಿನ ಆದ್ರೂ ಕೊಡಕ್ ರೆಡಿ ಇಲ್ಲ, ಅವರು ಕೊಟ್ಟಿಲ್ಲ. ನಾವ್ ಅದನ್ನೇ ಹೇಳಿದ್ರು, ತಂದ್ಕೊಡ್ರಿ, ನೆಕ್ಸ್ಟ್ ಇಯರ್ ಫುಲ್ ಪೇಮೆಂಟ್ ಕಟ್ತೀವಿ ಅಂತ ಹೇಳಿ ನಾವು. ಡಾಕ್ಯುಮೆಂಟ್ಸ್ ತಂದ್ಕೊಡ್ರಿ ನಮ್ಗೆ, ಬ್ಯಾಂಕಿಗೆ ಅಮೌಂಟ್ ಕಟ್ಟು ಅಂತ ಹೇಳಿದ್ವಿ ಅವರಿಗೆ. ಮತ್ತೆ ದೊಡ್ಡದಾಗಿ ಮಾತಾಡ್ತಾರೆ ಇವರು, ನಮ್ದು ಸಖತ್ ಒಳ್ಳೆ ಕೆಲಸ, ಎಲ್ಲೂ ಮೋಸನೇ ಇಲ್ಲ ರೀ, ಇದು ಒಂದು ಪಾಯಿಂಟ್ ಮೋಸ ಇಲ್ಲ, ಇದು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡ್ತಾ ಇದ್ರ ಅಂತ. ನಾನಂದ್ರೆ ಧರ್ಮಸ್ಥಳದ ಹೆಸರು ಹಾಳು ಮಾಡ್ತಿಲ್ಲ, ಧರ್ಮಸ್ಥಳ ಸಂಘದಲ್ಲಿ ಇರುವಂತ ಕೆಲವು ಕ್ರಿಮಿಗಳನ್ನ ಹಾಳು ಮಾಡ್ತಿರೋದನ್ನ ನಾನು ಅದನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂತ ಅಂದೆ. ಈಗ ಅವರೆಲ್ಲ ಹೇಳಿ. ಅಲ್ಲ ಸರ್, ಏನು ಬೇಡ ಅವ್ರಿಗೆ. PRK ಮಾಡ್ಸಿದ ಬಾಂಡ್ ಹಾಕಿರೋ ಸರ್, ಬಾಂಡ್ ತಂದು ಕೊಡ್ಬೇಕು. ಕರೆಕ್ಟ್, ಕೊಡ್ಬೇಕಲ್ಲ. ನಮ್ಮ ಹತ್ರ ಇರುತ್ತೆ, ಸಾಲ ಮುಗಿದ್ಮೇಲೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ. ಈಗ LIC ಮಾಡಿಸಿದ್ಮೇಲೆ LIC ರಿನ್ಯೂವಲ್ ಆಗಿದ್ದು, LIC ಆಫೀಸ್ ಇಂದ ರಿನ್ಯೂವಲ್ ರಸೀದ್ ಕೊಡ್ಬೇಕು ಎಲ್ಲರಿಗೂ. ರಿನ್ಯೂವಲ್ ಆಗಿದ್ದು ಹೌದು. ಮೊಬೈಲ್ ಮೆಸೇಜ್ ಯಾರು ಬರ್ಬೇಕಲ್ವಾ? ಏನಿಲ್ಲ ಸರ್, ಮೊಬೈಲ್ ಮೆಸೇಜ್ ಅಲ್ಲಿ ಏನ್ ಕೊಡಂಗ ಏನ್ ಗೊತ್ತಿಲ್ಲ ಅವ್ರಿಗೆ. ಅವ್ರು ಸಾಲ 10,000 ಏನ್ ಮಾಡ್ತಾರೆ, ರಿನ್ಯೂವಲ್ ಟೈಮ್ 10,000 ಸಾಲ ಹೆಚ್ಚಿಗೆ ಮಾಡ್ತಾರೆ ನಿಮ್ಮ ಹೆಸರಿಗೆ. ಅದ್ರ ಮೇಲೆ ಆಯ್ತಲ್ಲಿ ಸುಮ್ಮನೆ ಇನ್ನೂ ದುಡ್ಡು ಕಟ್ಟ 10,000 ಮತ್ತೆ 1,000 ಬಡ್ಡಿ ಕಟ್ಟುತ್ತೆ. ಈ ತರ ದಂಧೆಕೋರರು. ಅದು ಆಕ್ಚುಲಿ ಮೈಕ್ರೋ ಇನ್ಸೂರೆನ್ಸ್ ಅಂದ್ರೆ, LIC ಅಂದ್ರೆ ನೀವು ತಿಂಗಳ ಕಟ್ಬೋದು, 3 ತಿಂಗಳ ಕಟ್ಬೋದು, 6 ತಿಂಗಳ ಕಟ್ಬೋದು ಅಂತ. ಇವ್ರು ಅದನ್ನೇ ಲೋನ್ ಮಾಡ್ಕೊಟ್ಬಿಟ್ಟು ವಾರ ಕಟ್ಕೊಂತಾರೆ. ಮತ್ತೆ ಅದಕ್ಕೂ ಬಡ್ಡಿ 1,000 ಬಡ್ಡಿ. ಅಲ್ಲ ಸರ್, 8 ತಿಂಗಳಾಯ್ತು. ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ನನಗೆ, ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. 8 ತಿಂಗಳಾಯ್ತು ಕೇಳಕತ್ತು. ದುಡ್ಡು ಕಟ್ಟಬಿಟ್ಟು 8 ತಿಂಗಳಾಯ್ತು ಒಟ್ಟಿಗೆ. ಎಷ್ಟು ಲಕ್ಷ ತಗೊಂಡಿದ್ರಿ ಸರ್? ನಮ್ ಟೋಟಲ್ ನಮ್ ಸಂಘ 8 ಲಕ್ಷ ತಗೊಂಡೆ ಸರ್. 8 ಜನ ಸೇರಿ 8 ಜನ. 8 ಜನ ಕಟ್ತಾ ಇಲ್ವಾ? 8 ಜನ ಬಿಟ್ಟ ಸರ್, ಡಾಕ್ಯುಮೆಂಟ್ಸ್ ಕೊಟ್ಮೇಲೆ ಕಟ್ಟಂತ ಹೇಳಿ ನಾವು. 8 ಜನ ಕಟ್ತಾ ಇಲ್ಲ? 8 ಜನ ಕಟ್ತಾ ಇಲ್ಲ ಸಂಘದಲ್ಲಿ. ಕಟ್ತಾ ಇಲ್ಲ. ಹಾಗಾದ್ರೆ ಅಲ್ಲ, ನಿಮ್ಮಲ್ಲಿ ಒಗ್ಗಟ್ಟಿದೆಯಲ್ಲ ನಿಮ್ಮ ಹುಡುಗರಲ್ಲಿ? ಹೌದೌದು, ನಾವು ಅಷ್ಟು ಹೇಳಿದ್ದೇವೆ. ಆಮೇಲೆ ಸರ್, ಉಳಿತಾಯ 1,40,000 ಆಗಿದೆ ಉಳಿತಾಯ. 7 ವರ್ಷಕ್ಕೆ ಉಳಿತಾಯ ಡಬಲ್ ಆಗುತ್ತೆ ಸರ್ ಬಡ್ಡಿ. ಆಕ್ಚುಲಿ ಸ್ಟಾರ್ಟಿಂಗ್ ಏನ್ ಹೇಳ್ತಾರೆ ನಮ್ಗೆ, ಇಲ್ಲ RD ಮಾಡ್ತೇವೆ, FD ಮಾಡ್ತೇವೆ ಅಂತ ಹೇಳಿ ಸ್ಟಾರ್ಟಿಂಗ್ ನಿಮಗೆ ಲಾಭ ಬರ್ತೀನಿ ಹೇಳಿದ್ರು. 8 ವರ್ಷ 1 ರೂಪಾಯಿ ಲಾಭ, ಏನ್ ದುಡ್ಡು ಕೊಟ್ಟಿಲ್ಲ. ನಾನ್ ಅದಕ್ಕೆ ಏನ್ ಹೇಳಿದ್ರು, ಇಲ್ಲ ಅದನ್ನ ಇವಾಗ ಏನ್ ಮಾಡಿದಾರೆ, ಅದನ್ನ ಅದೇ ಉಳಿತಾಯ ನಿಮಗೆ 1,000 ರೂಪಾಯಿ ಕೊಟ್ಟು ಆ ಬರೋ ಬಡ್ಡಿನ ನಿಮಗೆ ಲಾಭಾಂಶ ಹಂಚ್ತಾರ ಅಂತ ಹೇಳಿದ್ರು. ಆಯ್ತು, 14% ಬಡ್ಡಿ ಲೆಕ್ಕನ ಇವ್ರು ಕೊಡ್ತಾರೆ ಅಂತ ಶೋ ಮಾಡ್ತಾರೆ. ಅಷ್ಟೇ ಬಡ್ಡಿ ಲೆಕ್ಕ ಮಾಡಿದ್ರು ಉಳಿತಾಯ 7 ವರ್ಷಕ್ಕೆ ಡಬಲ್ ಆಗುತ್ತೆ. 1,40,000 ಇದ್ದು 2,80,000 ಆಗುತ್ತೆ. 8 ವರ್ಷಕ್ಕೆ.
ಇವರು ಅವೆಲ್ಲ ಲೆಕ್ಕ ಕೇಳಲ್ಲ ಸರ್. ಅವ್ರ ಏನ್ ರೂಲ್ಸ್ ಅದೇ ರೂಲ್ಸ್. ಹಾ ಹಾ ಮತ್ತೆ ಏನೋ ಲಾಭಾಂಶ ಕೊಟ್ಬಿಡ್ತೀನಿ ಅಂತ ಅಂತೆಲ್ಲ ಏನೇ ಬೇಡ ಹೇಳ್ತಾರಲ್ಲ? ಸರ್, ಏನೇ ಬೇಡ ಸರ್. ಆ ಲಾಭಾಂಶ ಏನ್ ಸರ್, ಅದು ಸಣ್ಣ ಸರ್ ಹಂಗ ಅದು ಹಂಗ ಏನಂತಾರ ಸರ್, ಹಂಗ ರುಚಿ ಕೊಟ್ಟಾಗ ಸರ್ ಉಪ್ಪು ರುಚಿ ಉಪ್ಪು ಅಲ್ಲ, ನಿಮ್ ದುಡ್ಡಿಗೆ ಬಡ್ಡಿನ ಕೊಡೋ ಯೋಗ್ಯತೆ ಇಲ್ಲ, ಅದ್ರ ಲಾಭಾಂಶ ಅಂತ ಯಾಕೆ ಹೇಳ್ತೀರಾ? ಹೆಸರನ್ನ ಯಾಕೆ ಸೇರಿಸ್ತಾರೆ ಅವರು ಅಂತ ನನ್ನ ಸರ್. ಅಲ್ಲಿ ಧರ್ಮ ಸಂಘದಲ್ಲಿ ಇರೋರು ಹೆಚ್ಚು ಕಡಿಮೆ ಪಾಪ ಬಹಳ ಜನ ಏನೋ ಓದಕ್ ಬರಕ್ ಬರ್ಲಿಲ್ದರೆ ಜಾಸ್ತಿ ಜನ ಇರೋ ಪಾಪ ಹೆಣ್ಮಕ್ಳು ಇರೋ ಧರ್ಮಗಳಲ್ಲಿ ಕಡಿಮೆ. ಅಭಿಷೇಕ್, ಈಗ ನಿನ್ನೆಲ್ಲ ನನಗೆ ಸ್ವಲ್ಪ ಧಮಕಿ ಆಗ್ತಿದ್ದಾರೆ, ನಿಮ್ಮ ಚಾನಲ್ ನಿಲ್ಲಿಸ್ತೀನಿ ಅಂತ ಎಲ್ಲ ಮಾತಾಡ್ತಿದ್ದಾರೆ. ಈ ಕಾರ್ಯಕ್ರಮ ಮುಂದುವರ್ಸೋಣವಾ? ಈ ತರ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕೆಲ್ಲ ಸ್ಟಾಪ್ ಮಾಡೋಣ? ನಿಮ್ಮ ಅಭಿಪ್ರಾಯ ಹೇಳಿ. ಮುಂದುವರ್ಸ ಸರ್. ಬಹಳ ಜನರಿಗೆ ರಕ್ತ ಇರುತ್ತೆ ಸರ್. ಅವ್ರು ಬಹಳ ಜನಕ್ಕೆ ಬಡ್ಡಿ ಅಲ್ಲ ಸರ್. ಇವ್ರಿಗೆ 2 ರೂಪಾಯಿ 3 ರೂಪಾಯಿ ಕೊಡೋ ಬದ್ಲಿ ಬೇರೆ ಹೊರಗಡೆ ತಗೋಬೋದು ಸರ್ ನಾವು. ಹೊರಗಡೆ ತಿಂಗಳಿಗೆ ಹೊರಗಡೆ ದುಡ್ಡು ಸಿಗುತ್ತಲ್ಲ, ಇವ್ರಿಗೆ 2 ರೂಪಾಯಿ ಅವರು ಪಾಪ. ಅವರು ಬಡ್ಡಿ ದಂಧೆ ಕೊರಿತಾರಲ್ಲ, ಮನೆ ಹತ್ರ ಬರ್ತಲ್ಲ ಕೈ ಸಾಲ ಕೊಟ್ಕೊಂಡು, ಅವ್ರು ಇಷ್ಟೊಂದು ಹಿಂಸೆನೂ ಕೊಡಲ್ಲ ಅಂತ ಅನ್ಸುತ್ತೆ ಅವರು. ಇಲ್ಲ ಸರ್, ಅವ್ರೇನೋ ಇವಾಗ ಹಬ್ಬ ಸರ್ ಹೆಂಗ್ ಗೊತ್ತಾ, ಹಬ್ಬ ಇದ್ರು ಬಿಡಲ್ಲ ಸರ್ ಇವರು. ಅವ್ರ ಹಬ್ಬ ಇದ್ರು ಬಿಟ್ಟೋಗಾರೆ. ಹಬ್ಬ ಇದ್ರು ಹಬ್ಬದ ದಿನ ಕಟ್ಕೊಂತಾರೆ, ಒಂದಿನ ಮುಂಚೆನೆ ಕಟ್ಕೊಂತಾರೆ ದುಡ್ಡು. ದೀಪಾವಳಿ ಹಬ್ಬ ಇರ್ಲಿ, ಯುಗಾದಿ ಹಬ್ಬ ಇರ್ಲಿ, ಯಾವ ಹಬ್ಬ ಇರ್ಲಿ, ನಾಳೆ ಹಬ್ಬ ಅಂದ್ರೆ ಅದು ಒಂದಿನ ಮುಂಚೆನೆ ಕಲೆಕ್ಷನ್ ಪಾಯಿಂಟ್ ಓಪನ್ ಮಾಡ್ತಾರೆ. ಓಕೆ, ಈಗ ನನ್ನ ವಿಡಿಯೋಸ್ ಎಲ್ಲ ತಾವು ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಕೆಲವರೆಲ್ಲ ಮಾತಾಡಿದ್ರು, ಸರ್ ನಮ್ದು ಪಕ್ಕ ಲೆಕ್ಕ ಸರ್, ಯಾನ್ ಬಂದ್ರು ಏನು ಮಾಡಕ್ಕಾಗಲ್ಲ, ಆ ಮಟ್ಟಿಗೆಲ್ಲ ಮಾತಾಡಿದ್ರು. ಸಂಘದಲ್ಲಿರೋರು ಯಾರು ಆತರ ಮಾತಾಡೋದು, ಅವ್ರಿಗೆಲ್ಲ ಅನುಭವ ಆಗಿದೆ. ನಿಮ್ಮ ಸಂಘದ ಹೆಸರೇನು? ನಿಮ್ಮ ಸಂಘದ ಹೆಸರು? ನಮ್ಮ ಸಂಘದ ಹೆಸರು ಬಸವೇಶ್ವರ ಅಂತ ಹೇಳಿ. ಬಸವೇಶ್ವರ ಅಂತ, ಹಾವೇರಿ? ಹಾವೇರಿ. ಓಕೆ, ಸರಿ ಆಯ್ತು. ನಿಮ್ಮ ಕಾರ್ಯಕ್ರಮ ನೋಡಿ ಒಂದು 10 ಜನ ಬದಲಾವಣೆ ಆದ್ರೆ ಅದು ಬದಲಾವಣೆನೆ. ಒಳ್ಳೇದಾದ್ರೆ ನಾವು ಒಂದ್ ಮಾತಾಡ್ದಂಗೆ ಸರ್, ಪ್ಲೀಸ್. ಅವರು ದುಡ್ಡು ಕೇಳಕ್ ಮನೆಗೆ ಬಂದ್ರೆ ಇಷ್ಟ 4 ಡಾಕ್ಯುಮೆಂಟ್ಸ್ ಕೇಳಂಗೆ ಸರ್. ಆ ಡಾಕ್ಯುಮೆಂಟ್ಸ್ ಕೊಟ್ಟರೆ ದುಡ್ಡು ಕಟ್ಲಿ. ಓಕೆ, ಹಾಗೆ ವಿಡಿಯೋ ಮಾಡ್ಕೋಬೇಕು, ಸಾಕ್ಷಿ ಬೇಕು. ಅಲ್ಲ ಫಸ್ಟ್ ಸಂಘದ ಪಾಸ್ಬುಕ್ ಕೇಳಂತ ಹೇಳ್ತಾರೆ. ಸಂಘದ ಪಾಸ್ಬುಕ್? ಓಕೆ, ಸಂಘದ ಪಾಸ್ಬುಕ್. ಸೆಕೆಂಡ್ PRK ಬಾಂಡ್. ಇನ್ಶೂರೆನ್ಸ್. ಥರ್ಡ್ ಇನ್ಶೂರೆನ್ಸ್ ಸರ್. PRK ಅಂತ ಬೇರೆ, ಇನ್ಶೂರೆನ್ಸ್ ಬೇರೆ, PRK ಬೇರೆ. ಓಕೆ, PRK ಅಲ್ಲ ಸರ್, ತಾಲೂಕ್ ಸರ್. PRK ಅಲ್ಲ, ತಾಲೂಕ್ ಮೇಲೆ ಇನ್ಶೂರೆನ್ಸ್ ಸರ್. ತಾಲೂಕ್ PRKನಾ? ಅಲ್ಲ, PHC ಮೊತ್ತ ಅಂತ ಹೇಳಿ. PHC ಮೊತ್ತ ಏನದು? ಅದು ಅವ್ರ ಸಂಘದ ಖರ್ಚಿಗೆ ಬುಕ್ಕು ಪೆನ್ನು ಆ ತರ ಅದು ಖರ್ಚುಗಳಿಗೆ ನಮ್ದು ಕೂಡ ಮುಂದೆ ಇರ್ತಾರೆ ಅವ್ರಿಗೆ. ಓಕೆ ಓಕೆ, ಇನ್ಯಾರೊಬ್ರು ಹೇಳ್ತಾರೆ ಬ್ಯಾಂಕ್ ಅಲ್ಲ ಸರ್, ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ಸಿದಾರೆ ಅಂತ ಹೇಳ್ತಾರಲ್ಲ ಅವರು. ಬ್ಯಾಂಕ್ ಅಲ್ಲಿ ಲೋನ್ ಇವ್ರು ಮುಖ ಏನ್ ಸರ್ ಸಂಬಂಧ ಇವರಿಗೆ? ಇವ್ರು ಮೀಡಿಯೇಟರ್, ಇವರು ದಲ್ಲಾಳಿಗಳು ಇವರು. ಇವ್ರು ನೋಡಿ ಸರ್, ಮೊನ್ನೆ 8 ತಿಂಗಳಿಂದ ಕಟ್ ಮಾಡ್ಕೊಂತ ಇಲ್ಲ ಸರ್. ಈಗ ಇದೇನು ಗೊತ್ತಾಯ್ತಲ್ಲ ಜನರಿಗೆ, ಇವಾಗ ಕಟ್ಬೇಕಂತ ಇಲ್ಲ ಈಗ. ಓಕೆ, ಈಗ ನಿಮ್ಮ ಹತ್ರ ಬರ್ತಾನೂ ಇಲ್ಲ, ಕೆಮ್ತಾನೂ ಇಲ್ಲ? ಇಲ್ಲ ಸರ್, ನಾವೇನ್ ಹೇಳಿದ್ರೆ ನಮ್ಮ ಮನೆಗಳೇ ಬಂದ್ರೆ ನಾವು ಹೇಳಿದ್ರೆ ಕೇಸ್ ಮಾಡ್ಕೊಂಡು ಹೇಳಿದ್ವಿ. ಡಾಕ್ಯುಮೆಂಟ್ಸ್ ತಗೊಂಡ್ಬನ್ನಿ, ಆ ಕೋರ್ಟ್ ಯಾಕಂದ್ರೆ ನಮ್ದು ಇಷ್ಟ 8 ವರ್ಷ ಕಟ್ಟಿದ ಬಡ್ಡಿ ನಾವ್ ಹೇಳಿದ್ರೆ ಸರ್ 60% ಲೆಕ್ಕ ಮಾಡಿ ಬಡ್ಡಿ ಎಷ್ಟು ಜಾಸ್ತಿ ಹೆಚ್ಚುವರಿ ಬಡ್ಡಿ ವಸೂಲಿ ಮಾಡಿರಿ, ಅದೆಲ್ಲ ಲೆಕ್ಕಾಚಾರ ಮಾಡ್ತಾಗ ನಾವು ಉಳಿದ ಎಷ್ಟು ಕಟ್ಬೋದು ಕಟ್ಕೊಂಡಿರಿ. ಓಕೆ, ಅದೇ ಅವ್ರು ಹೇಳ್ತಾ ಇದ್ದೇನು ಗೊತ್ತಾ ಅಭಿಷೇಕ್ ಅವರೇ, ಸಾಲ ತಗೊಂಡವ್ರೆ ಕಟ್ಟ ಯೋಗ್ಯತೆ ಇಲ್ಲ, ಇವರು ಯೋಗ್ಯತೆ ಇಲ್ಲ, ಅವ್ರು ಗಂಡಸರಲ್ಲ ಅಂತ ಪ್ರವೋಕ್ ಮಾಡ್ತಾ ಇದಾರೆ. ಅಲ್ಲ ಸರ್, ಇವರು ನಿಯತ್ತ ಸಾಲ ಕೊಟ್ಟು ಯಾಕೆ ಕಟ್ಟಲ್ಲ ಸರ್ ಅವರು? ಹೌದು, 60% ಬಡ್ಡಿ ಅಂತ ಹೇಳಿ 60% ಬಡ್ಡಿ ಇಸ್ಕೊಂಡ್ರೆ ಯಾಕೆ ಕಟ್ಟಂಗಿಲ್ಲ? ಎಲ್ಲರೂ ಕಟ್ತಾರೆ. ಇವರು ಏನು ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸಿ ವೈನ್ ಶಾಪ್ ಓಪನ್ ಮಾಡಕ್ ಬರುತ್ತೆ ಸರ್? ಇಲ್ಲ. ಯಾರೋ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ವೈನ್ ಕೊಡ್ರಿ ಕೇಳದಿರತ್ತ ಹೋಗಿ. ಕರೆಕ್ಟ್. ಇವರು ಬ್ಯಾಂಕ್ ಕೊಟ್ಟ ಮೇಲೆ ಇವ್ರು ಯಾಕೆ ಬರ್ತಾರೆ? ಇವರು ಬ್ಯಾಂಕ್ನವ್ರು ಬರ್ತಾರೆ, ಬ್ಯಾಂಕ್ ಕಾನೂನು ಹೇಳಿದೆ, RBI ರೂಲ್ಸ್ ಏನಿದೆ ಮಾಡ್ತಾರೆ. ದುಡ್ಡು ಕಟ್ಟಲಿಲ್ಲ ಅಂದ್ರೆ ನೋಟಿಸ್ ಇಶ್ಯೂ ಆಗ್ಲಿ ಬಿಡಿ, ನೋಟಿಸ್ ಕೊಡ್ಲಿ ಸರ್. ಒಬ್ರಿಗೂ ಇದೆ ಇದು ಬ್ಯಾಂಕ್ ಒಬ್ರಿಗೂ ಸಿವಿಲ್ ಎಂಟ್ರಿ ಅಂತ ಕೇಳ್ತಾರೆ ಅವರು. ಏನು ಇತ್ತೀಚೆಗೆ ಅದನ್ನ ಬೇರೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ, ಸಿಬಿಲ್ ಸ್ಕೋರ್ ಎಂಟ್ರಿ ಇದಾಗ್ಬಿಡುತ್ತೆ, ಸಿವಿಲ್ ಸ್ಕೋರ್ ಸಿಗಲ್ಲ ನಿಮ್ಗೆ. ಅಲ್ಲ ಸರ್, ಸಿವಿಲ್ ಸ್ಕೋರ್ ಎಂಟ್ರಿ ಮಾಡಿ ದುಡ್ಡು ಬ್ಯಾಂಕ್ ದುಡ್ಡು ಕೂಡ ಬ್ಯಾಂಕ್ ಮೇಲೆ ಮಾಡಿದ್ರು. 8 ವರ್ಷದ ಎಂಟ್ರಿ ಮಾಡ್ಕೊತಾರೆ ಈಗ, 10 ವರ್ಷದಿಂದ ಎಂಟ್ರಿ ಮಾಡ್ಕೊಲ್ಲ. ಈಗ ಹೆಂಗ್ ಮಾಡಕ್ ಬರ್ತಾರೆ ಅದು? ಕರೆಕ್ಟ್. RBI ಲೈಸೆನ್ಸ್ ಹೆಂಗ್ ಮಾಡಕ್ ಬರ್ತದೆ? 8 ವರ್ಷದಿಂದ ಹೆಂಗ್ ಮಾಡಕ್ ಬರ್ತದೆ ಇವರಿಗೆ ಎಂಟ್ರಿನ? ನಿಮ್ಗೆ ದುಡ್ಡು ಕೊಟ್ಟಿದ್ರೆ ಅನ್ನೋದಕ್ಕೆ ಅವ್ರ ಹತ್ರ ಏನ್ ಸಾಕ್ಷಿ ಇದೆ? ಏನ್ ಸರ್? ನಿಮ್ಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋದಕ್ಕೆ, ಸಾಲ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅವ್ರ ಹತ್ರ ಏನ್ ಸಾಕ್ಷಿ ಇದೆ? ಹಾಗೆ ನೀವು ದುಡ್ಡು ಈಸ್ಕೊಂಡಿದ್ರ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಅಕಸ್ಮಾತ್ ಕೇಸ್ ಅಂತ ಹಾಕಿದಾಗ ಅಲ್ಲ ಹೋಗಲ್ಲ ಅವರು. ಅವ್ರಿಗೆ ಸಾಲ ಸರ್, ಒಂದು ಟ್ರಸ್ಟ್ ಆಗಿ ಬಡ್ಡಿ ವ್ಯವಹಾರ ಮಾಡಕ್ ಹೆಂಗ್ ಬರ್ತಾರೆ ಅವರು? ಟ್ರಸ್ಟ್ ಬಡ್ಡಿ ವ್ಯವಹಾರ ಮಾಡ್ತಾರೆ ಸರ್.
ಅಂದ್ರೆ ನಮ್ಮ ಜನಕ್ಕೆ ಅದು ಬೇಕಾಗಿಲ್ಲ. ನನಗೆ ಇಮಿಡಿಯೇಟ್ ಸಾಲ ಸಿಕ್ಬಿಡುತ್ತೆ ಸರ್. ನನಗೆ ಈಗ ಅಂದ್ರೆ ಈಗ 2 ಲಕ್ಷ 3 ಲಕ್ಷ ಎಲ್ಲರೂ ಸರ್ ಹೇಳ್ತೀನಿ ಕೇಳಿ ಸರ್, ಎಲ್ಲರೂ ಏನೋ ಸ್ವಲ್ಪ ಜನ ಪಾಪ ಇದ್ ಮಾಡ್ತಿರೋದು 70% ಜನ ಅಂತ ಯಾರು ಬಹುಮತ ಸಾಗ ರೋಡ್ಸೋಗಿದೆ ನೋಡ್ತಾರೆ ಅದಕ್ಕೆ ಹೇಳ್ತೀನಿ ಕೇಳಿ. ಯಾಕಂದ್ರೆ ವಾರ ವಾರ ಯಾರ ಕಡೆನೂ ಆಗಲ್ಲ ಸರ್. ಇಂತ ಕೊರೋನಾ ಆಗಿರೋ ಟೈಮಲ್ಲಿ ಎಷ್ಟು ಬಡ್ಡಿ ವಸೂಲಿ ಮಾಡೋದು ಗೊತ್ತಿಲ್ಲ ಸರ್ ನಿಮ್ಗೆ. ನಾವು ಕಟ್ಟಿ ಲೆಕ್ಕ ಮಾಡ್ತೀವಿ, ಅವ್ರ ಲೆಕ್ಕ ನಮ್ಗೆ ಅರ್ಥನೇ ಇಲ್ಲ, ಆ ತರ ಲೆಕ್ಕ ಮಾಡ್ತಾರೆ ನಮ್ಗೆ. ಅದಕ್ಕೆ ಅರ್ಥ ಆಗೋವರೆಗೂ ನೀವು ಯಾವತ್ತು ಕೊಡಬೇಡಿ. ಇವಾಗ ನಿಮ್ಮ ಮುಖಾಂತರ ಈಗ ನಮ್ಮ ರೈಟ್ ನ್ಯೂಸ್ ಮುಖಾಂತರ ನೀವು ಪಬ್ಲಿಕ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಾನೇನ್ ಹೇಳ್ತೀನಿ, ಇಷ್ಟು ಡಾಕ್ಯುಮೆಂಟ್ಸ್ ಕೇಳ್ರಿ, ನಿಮ್ ಡಾಕ್ಯುಮೆಂಟ್ಸ್ ಎಲ್ಲ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ರೆ ನೀವು ಮುಂದೆ ಕಟ್ಕೊಂಡು ಹೋಗಿ, ಡಾಕ್ಯುಮೆಂಟ್ಸ್ ಕೊಡ್ಲಿಲ್ಲ ಅಂದ್ರೆ ನೀವು ಕಟ್ಬೇಡಿ, ಕೋರ್ಟ್ ಅಲ್ಲಿ ಕಟ್ಟಿದ್ದೆ ಹೇಳ್ತೀರ ನಾವು ಅಷ್ಟೇ. ನೋಟಿಸ್ ಇಶ್ಯೂ ಹೋಗ್ಲಿ ಅಲ್ಲ, ಕೋರ್ಟ್ಗೆ ಹೋಗೋಷ್ಟಲ್ಲಿ ಇಲ್ಲಿ ಇರ್ತಲ್ಲ ಟೀಮ್ನವರು ಯಾರು ಒಂದಷ್ಟು ಜನ ಅವ್ರೇ ಹೋಗಿ ಹಿಂಸೆ ಕೊಟ್ಬಿಟ್ಟಿರ್ತಾರಂತೆ. ಹಿಂಸೆ ಕೊಟ್ಟು ಅವರು ಏನಿಲ್ಲ ಸರ್, ಸ್ಟೇಷನ್ಗೆ ಅವ್ರ ಮನೆ ಹತ್ರ ಬಂದು ವಿಡಿಯೋ ಮಾಡ್ತಾರೆ ಅಷ್ಟೇ. ಫಸ್ಟ್ ವಿಡಿಯೋ ಮಾಡ್ಕೊಳ್ಳಿ, ಸಾಕ್ಷಿ ಬೇಕು ನಮ್ಗೆ. ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಷ್ಟೇ. ಓಕೆ ಆಯ್ತು. ನಿಮ್ಮ ಮುಖಾಂತರ ನಾನು ಕೂಡ ಕಾಲ್ ಮಾಡಿ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಯಾರೇ ಮನೆ ಹತ್ರ ಬಂದ್ರು ಕೂಡ ಒಂದು ವಿಡಿಯೋ ಮಾಡ್ಕೊಳ್ಳಿ, ಲೆಕ್ಕ ಕೇಳಿ ಒಂದು ವಿಡಿಯೋ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವುದೇ ಕೋರ್ಟು ಪೊಲೀಸು ಸ್ಟೇಷನ್ ಅಂತ ಹೋದಾಗ ನಮಗೆ ಸಾಕ್ಷಿ ಬೇಕಾಗುತ್ತೆ. ಆ ಸಾಕ್ಷಿನ ನಿಮಗೆ ನೀವೇ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ನಿಮ್ಗೆ ಯಾರು ನಿಮ್ಮ ಸಹಾಯಕ್ಕೆ ಬರದೇ ಹೋದ್ರು ಕೂಡ ನಿಮ್ಮ ವಿಡಿಯೋ ನಿಮ್ಮ ಹತ್ರ ಇರುವಂತ ಮೊಬೈಲ್ ಸಹಾಯಕ್ಕೆ ಬರುತ್ತೆ ಅಲ್ವಾ? ನಮ್ಮ ಕಾರ್ಯಕ್ರಮ ಉಪಯೋಗ ಆಗ್ತಿದೆ ಅಂತ ಅನ್ಸುತ್ತಾ ಅಭಿಷೇಕ್? ಬಹಳ ಜನ ಅರ್ಥ ಸರ್, ಬಹಳ ಜನ ನೋಡಿ ಸರ್. ನಿನ್ನೆ ಚಿಕ್ಕಮಂಗ್ಳೂರು ಫೋನ್ ಮಾಡಿದ್ರು, ಆ ಅಮ್ಮ ಎಷ್ಟು ಹೇಳ್ತಾ ಇದ್ರು ಪಾಪ. ನಿನ್ನೆ ಕೇಳಿ ಸರ್ ಅವರು ನಿನ್ನೆ ಚಿಕ್ಕಮಂಗ್ಳೂರು ಲೈವ್ ಮಾಡಿ ಸರ್ ನೀವು. ಹೌದು ಅದು ಪಾಪ ಚಿನ್ನ ಮಗ ತಲೆ ಸರ್ ಎಲ್ಲ ಅಡ ಇಟ್ಟು ಒಂದು ವಾರ ಬಿಡಲ್ವಂತೆ ಅವರು. ಒಂದು ವಾರ ಒಂದು ರೂಪಾಯಿ ಕಡಿಮೆ ಇದ್ರೆ ಬುಕ್ ಬಿಸಾಯ್ತಾ ಸರ್. ಅವ್ರ ತಾಯಿ ಮನೆಗೆ ಹೋಗ್ಬಿಟ್ಟು ಹಿಂಸೆ ಕೊಡ್ತಾರಂತೆ ಇವರೆಲ್ಲ ಟೀಮ್ ಇತ್ತಲ್ಲ ಅವ್ರ ಜೊತೆ. ಅಮ್ಮಗೆ ಹೇಳ್ರಿ, ಅಮ್ಮಗೆ ಹೇಳ್ರಿ ದುಡ್ಡು ಕಟ್ಬೇಡ ಅಂತ ಹೇಳ್ರಿ, ಯಾರು ಕಟ್ಬೇಡ ಅಂತ ಹೇಳ್ರಿ. ಅವ್ರು ಯಾರು ಬೇರೆ ಬಂದು ಅಕ್ಕಪಕ್ಕ ಮನೆಗೆ ಬಂದು ಕಿರ್ಕೊಳ್ಳೋ ಕೊಟ್ಟು ಅವ್ರ ಮೇಲೆ ಕೇಸ್ ಮಾಡಿ ಅಂತ ಹೇಳಿ. ಅಲ್ಲ ನೀವು ಎಲ್ಲ ಕೂಡ ಬೆಂಬಲಿಗೆ ಇರ್ತೀರಲ್ವಾ? ನಾವು ಯಾವಾಗ ಬೆಂಬಲ ಸರ್. ನಮ್ದು ಟೀಮ್ ಐತೆ ಸರ್, ಅದು ಸೌಜನ್ಯ ಹೋರಾಟಗಾರರು ಅಂತ ಹೇಳಿ. ಓಕೆ ಫೈನ್ ಸರ್. ರವಿ ಶೆಟ್ರು, ಸಂತೋಷ್ ಶೆಟ್ರು. ಓಕೆ ಅಂದ್ರೆ ಕಾರ್ಯಕ್ರಮ ಮುಂದುವರಿಸ್ತೀವಿ. ನೀವೆಲ್ಲ ಇರ್ತೀರಾ? ಭರವಸೆ ಇದೆ ನಮಗೂ ಕೂಡ. ನಮ್ಗೆ ಯಾರೇ ಧಮಕಿ ಹಾಕಿದ್ರು ಕೂಡ ಅದನ್ನು ನೇರವಾಗಿ ಪ್ರಸಾರ ಮಾಡ್ತೇನೆ.